ನಿನ್ನಿಂದ ಮಾವ ಇವತ್ತು ಜೀವಂತ ಶವವಾಗಿದ್ದಾರೆ. ಇಲ್ಲಿ ನಾವು ಅವ್ರನ್ನ ಬದುಕಿಸ್ಕೊಳ್ಳೋಕೋಸ್ಕರ ನಾವು ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಾ ಇದ್ರೆ ನೀವಿಲ್ ಬಂದು ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದೀರಾ? ಮನುಷ್ಯರನ್ನ ಸಾಯಿಸೋದು ನಿನಗ ಅಭ್ಯಾಸ ಇದೆಯೇನೋ, ನಮಗ ಅಭ್ಯಾಸ ಇಲ್ಲ. ಏಯ್, ಏನ್ ಹೇಳ್ದೆ? ಏನ್ರಿ, ನೀವೇನಾ? ನಿಮಗ್ ಪೂರ್ತಿ ಗುಣ ಆಗ್ಬಿಡ್ತಾ? ನೀವೇ ಎದ್ದು ನಡ್ಕೊಂಡು ಇಲ್ಲಿವರೆಗೂ ಬಂದ್ರ? ನಿಮ್ಮಷ್ಟಕ್ ನೀವು ನಡ್ಕೊಂಡ್ ಬಂದ್ರಿ ಅಂದ್ರೆ ನನಗ್ ನಂಬೋಕ ಆಗ್ತಿಲ್ಲ ರೀ. ಹೌದು, ನನ್ನಷ್ಟಕ್ ನಾನೇ ನಡ್ಕೊಂಡ್ ಬಂದೆ. ಯಾಕೆ ಅಂತ ಗೊತ್ತಾ ವಸಂತ? ಈ ಮನೆಯಿಂದ ನಾನ್ ನಿಮ್ಗೆ ಗೆಟ್ ಔಟ್ ಅನ್ಬಹುದೇ ಹೊರತು ನೀನ್ ನನ್ಗೆ ಗೆಟ್ ಔಟ್ ಹೇಳ್ಬಾರ್ದು. ಔಟ್, ಗೆಟ್ ಔಟ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇವಾಗ ನೀವು ಮನೆಯಿಂದ ಹೊರಗೆ ಹೋದ್ರೆ ಇರೋದಕ್ಕೆ ಮನೆ ಇರಲ್ಲ, ತಿನ್ನೋದಕ್ಕೆ ಅನ್ನ ಇರಲ್ಲ. ಫ್ಯಾಕ್ಟ್ರಿ ಜೊತೆಗೆ ನಿನ್ ಹೆಸರಲ್ಲಿರೋ ಆಸ್ತಿ ಅಲ್ಲ ನನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದೀನಿ. ಏನು? ಆಸ್ತಿ ಎಲ್ಲ ನಿನ್ ಹೆಸರಿಗೆ ಮಾಡ್ಕೊಂಡಿದ್ಯಾ? ಎಸ್, ಬದಲಾಯಿಸ್ಕೊಂಡಿದೀನಿ. ನೀನ್ ಇಷ್ಟ ಬಂದಂಗ್ ನೀನ್ ಮಾಡಿದ್ರೆ ಸುಮ್ನೆ ಇರ್ತೀನಿ ಅಂದ್ಕೊಂಡ್ಯಾ? ಸುಮ್ನೆ ಇರ್ದಿದ್ರೆ ಏನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ನಿನ್ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ನೀನ್ ಮಾಡಿರೋ ಮೋಸನೆಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅಗತ್ಯ ಬಿದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ನಿನಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ.
ಆವೇಶ ಪಡ್ಬೇಡಪ್ಪ. ಅಷ್ಟು ದೂರ ಹೋಗಿ ಅವಳಿಗೆ ಶಿಕ್ಷೆ ಕೊಡಿಸೋ ಅವಶ್ಯಕತೆ ಇಲ್ಲ. ಆನಂದ ಗಜಪತಿ ವರ್ಮಾ ಸೊಸೆ ಸ್ಥಾನ ಹೋಗಿದ ಮರುಕ್ಷಣನೇ ಅವಳ ಜೀವನ ಏನು ಅಂತ ಅವಳು ಗೊತ್ತಾಗುತ್ತೆ. ಅವಳು ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅವಳು ಅನುಭವಿಸ್ತಾಳೆ. ಅಮೆರಿಕಾಯಿಂದ ಅರುಣ್ ಬಂದಿದ ತಕ್ಷಣ ನಡೆದಿದ್ದೆಲ್ಲ ಹೇಳಿ ಅವಳು ಮುಖದ ಮೇಲೆ ಡೈವರ್ಸ್ ಪೇಪರ್ಸ್ ಬಿಸಾಕ್ದಾಗ ಆಗ ಅವಳ ಭವಿಷ್ಯ ಏನು ಅಂತ ಅರ್ಥ ಆಗುತ್ತೆ. ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅನುಭವಿಸ್ತಾಳೆ. ಅತ್ತೆ ಮನೆನ ಸರ್ವನಾಶ ಮಾಡಿದ ಉತ್ತಮ ಸೊಸೆ ಅಂತ ಸಮಾಜ ಛೀ ಅಂತ ಮುಖದ ಮೇಲೆ ಉಗಿತಿದ್ರೆ ಆಗ ಅವಳ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗುತ್ತೆ. ಅನುಭವಿಸ್ಬೇಕಾದ ಇದೇ ಅತ್ತೆ ನಾವಿರೋ ಮನೆ. ಇದು ಹಾಲ್. ಅದು ಕಿಚನ್. ಅದು ಬೆಡ್ರೂಮ್ ಅತ್ತೆ. ಬನ್ನಿ ಅತ್ತೆ. ಕೂತ್ಕೊಳ್ಳಿ ಡ್ಯಾಡಿ. ಹುಷಾರು. ಇಂದ್ರಭವನದಲ್ಲಿ ರಾಜಭೋಗ ಅನುಭವಿಸ್ಬೇಕಾದವ್ರು ನೀವು. ಇಂಥ ಮನೇಲಿ ಎಷ್ಟು ಕಷ್ಟ ಪಡ್ತಿದ್ದೀರಪ್ಪ. ಇವತ್ತಿಗೆ ನಮ್ ಕಷ್ಟ ಎಲ್ಲ ಮುಗೀತು ಮಮ್ಮಿ. ಇವತ್ತಿಂದ ನಮ್ಗೆ ಬರೀ ರಾಜಯೋಗನೇ. ಹೌದತ್ತೆ, ಮಹಾರಾಜ ಮಹಾರಾಣಿ ನಮ್ ಹತ್ರ ಬಂದಾಯ್ತಲ್ಲ. ಅದಕ್ಕಿಂತ ರಾಜಯೋಗ ನಮ್ಗೇನಿರತ್ತತ್ತೆ? ಹೀಗ್ ಹೇಳೋದು ನಿನ್ ಸಂಸ್ಕಾರನಮ್ಮ. ಆದ್ರೆ ಈ ರೀತಿ ಚಿಕ್ಕ ಮನೇಲಿ ಇರೋದಕ್ಕೆ ನೀವ್ ಎಷ್ಟು ಕಷ್ಟ ಪಡ್ತಿದ್ದೀರೋ ನನಗರ್ಥ ಆಗತ್ತೆ. ಇದಕ್ಕೆಲ್ಲ ಕಾರಣ ನಾನೇ. ನಿಮ್ಗೆ ಈ ದುಸ್ಥಿತಿ ಬರೋದಕ್ಕೆ ಖಂಡಿತ ನಾನೇ ಕಾರಣ. ನಿಮ್ಮನ್ನ, ನಿಮ್ ಮಾತನ್ನ ನಂಬದೆ ಐಶ್ವರ್ಯನ್ನ ನಾನು ಕುರುಡಾಗಿ ನಂಬಿದ್ದಕ್ಕೆ ನಿಮಗೆ ಈ ಪರಿಸ್ಥಿತಿ ಬಂದಿದ್ದು. ನಾನ್ ಮಾಡಿರೋ ತಪ್ಪಿಗೆ ನಿಜವಾಗ್ಲೂ ಯಾವ ಮಗ ಸೊಸೆ ಕೂಡ ನನ್ನನ್ನ ಕ್ಷಮಿಸಬಾರ್ದು. ಆದ್ರೆ ನೀವು ದೊಡ್ಡ ಮನ್ಸಿಂದ ಕ್ಷಮಿಸಿ ನಮ್ಮನ್ನ ನಿಮ್ಮನೆ ಕರ್ಕೊಂಡ್ ಬಂದ್ರಿ. ಮಮ್ಮಿ, ಏನಾ ಮಾತು? ನಾವು ನಿಮ್ಮನ್ನ ಕ್ಷಮಿಸೋದು ಅಂದ್ರೇನು? ನಮ್ಮನೆ ಕರ್ಕೊಂಬರೋದು ಅಂದ್ರೇನು? ಇದು ನಿಮ್ಮನೆ. ಇನ್ನು ಆ ಹೆಸರನ್ನ ನಾವ್ ಯಾವತ್ತೂ ಕೇಳಲ್ಲ, ನೋಡಲ್ಲ. ನೋಡ್ತೀರಿ, ಕೇಳ್ತೀರಿ. ಹೇಗ್ ನೋಡ್ತೀವಪ್ಪ? ಕಂಪ್ನಿ ಹೆಸರನ್ನ ಐಶ್ವರ್ಯ ಬದಲಾಯಿಸ್ಲಲ್ಲ. ನಾವು ಮಾಡಿರೋ ಕಂಪನಿಗೂ ಅದೇ ಹೆಸರಿನಿಟ್ಟು ಫೋರ್ಯೆ
4A ಅಂದ್ರೆ A ಫಾರ್ ಆನಂದ ಗಜಪತಿ ವರ್ಮಾ, A ಫಾರ್ ಅಶೋಕ್, A ಫಾರ್ ಅರುಣ್, A ಫಾರ್ ಅಖಿಲ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ ಕಂಪ್ನಿ ಹೆಸರು ನೋಡೋ ಭಾಗ್ಯನ ಕೈ ಮೀರಿ ಹೋಯ್ತು ಅನ್ಕೊಂಡೆ. ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನನ್ನ ಕಣ್ಮುಂದೆನೇ ಇದೆ, ಆ ಹೆಸರು ನನ್ನ ಕಣ್ಮುಂದೆನೇ ಇದೆ. ನಮ್ಮಿಂದ ಕಷ್ಟ ಅನುಭವಿಸಿದ್ ನೀವು ಮಾಡಿರೋ ಕಂಪ್ನಿಗೆ ಈ ಹೆಸರಿಟ್ಟಿದ್ದೀರಾ. ನಮಗ್ ಮೋಸ ಮಾಡಿರೋ ಐಶ್ವರ್ಯ ಇರೋ ಆ ಹೆಸರನ್ನು ತೆಗೆದು ತನ್ನ ಹೆಸರಿಟ್ಕೊಂಡಿದ್ದಾಳೆ. ನಾವು ನಿಮ್ಮನ್ನ ದೂರ ಇಟ್ರು ನೀವು ನಮ್ಮನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀರಪ್ಪ. ಡ್ಯಾಡಿ, ಇವತ್ತಿಂದ ನಮ್ಮ ಕಂಪನಿಗೆ ನೀವೇ MD. ನಿನ್ನಂತ ಹೆಂಡತಿ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ಅತ್ತೆ ಮಾವ ಕೋಪದಲ್ಲಿ ಒಂದ್ ಮಾತಂದ್ರು ಕೂಡ ಮಾತ್ ಕೇಳ್ದೇ ಇರೋ ಕಾಲ ಇದು. ಅತ್ತೆ ಮಾವನ್ ಬಗ್ಗೆ ಗಂಡನ್ಗೆ ಇಲ್ದೇ ಇರೋದೆಲ್ಲ ಹೇಳಿ ಬೇರೆ ಸಂಸಾರ ಮಾಡಿಸೋ ಅಂತ ಸೊಸೆಯರಿರೋ ಕಾಲ ಇದು. ಇಂಥ ಕಾಲದಲ್ಲೂ ನನ್ನ ತಂದೆ ತಾಯಿಯಿಂದ ನಿನಗೆ ತೊಂದರೆ ಆದ್ರೂ ಕೂಡ ಅದೆಲ್ಲ ಮನ್ಸಲ್ಲಿ ಇಟ್ಕೊಳ್ದಂಗೆ ಅವರಿಗೆ ಒಳ್ಳೆದಿನೇ ಬಯಸ್ತೆ. ಅವ್ರ ಆರೋಗ್ಯಕ್ಕೋಸ್ಕರ ನೀನ್ ಹರಕೆ ಹೊತ್ತೆ. ನಿನ್ನಂತವ್ರು ಎಷ್ಟ್ ಜನ ಇರ್ತಾರೆ ಶ್ಯಾಮ. ನಿಜವಾಗ್ಲೂ ನಿಂದು ತುಂಬಾ ದೊಡ್ಡ ಮನ್ಸು ಶ್ಯಾಮ. ಇದ್ಯಾಕ್ರಿ ಹೀಗಂತಿದ್ದೀರಾ? ಯಾವ ಹೆಣ್ಣೆ ಆದ್ರೂ ಮದ್ವೆ ಆದ್ಮೇಲೆ ಅತ್ತೆ ಮಾವನ್ನೇ ಅಮ್ಮ ಅಪ್ಪ ಅನ್ಕೋಬೇಕಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಆದ್ರೆ ಐಶ್ವರ್ಯ ಹಾಗ ಅನ್ಕೊಳ್ಳಿಲ್ವಲ್ಲಮ್ಮ. ಕನಿಷ್ಠ ಪಕ್ಷ ನಮ್ಮನ್ನ ಅತ್ತೆ ಮಾವ ಅಂತಾನೂ ಅನ್ಕೊಳ್ಳಿಲ್ಲ. ಕನಿಷ್ಠ ಹಾಗ ಅಂದ್ಕೊಂಡಿದ್ರೆ ಈ ರೀತಿ ನಂಬಿಕೆ ದ್ರೋಹ ಮಾಡ್ತಿರ್ಲಿಲ್ಲ, ನಮ್ಮ ಆಸ್ತಿನೆಲ್ಲ ನುಂಗ್ತಾ ಇರ್ಲಿಲ್ಲ. ಅತ್ತೆ, ನೀವ್ ಕೂತ್ಕೊಳ್ಳಿ, ನಾನ್ ನಿಮ್ಗೆ ಊಟ ಬಡಿಸ್ತೀನಿ. ಸರಿನಮ್ಮ, ಬನ್ನಿ. ಪಲ್ಲವಿ, ಏನ್ ಚಿಕ್ಕಮ್ಮ? ಇಷ್ಟೊತ್ತು ಎಲ್ಲಿದ್ದೆ? ಅತ್ತೆ ಮನೆಗೆ ಹೋಗಿದ್ವಿ ಚಿಕ್ಕಮ್ಮ. ಅಲ್ಲೇನ್ ಕೆಲ್ಸ? ಫಂಕ್ಷನ್ ಅಲ್ಲಿ ಉಟ್ಕೊಂಡಿದ್ ಸೀರೆ ಅಲ್ಲಿಟ್ಟಿದ್ದೀನಿ, ಹೋಗ್ ಮಡ್ಚಿಡ್ ಹೋಗು. ಸರಿ ಚಿಕ್ಕಮ್ಮ. ಅಮ್ಮ ಅಮ್ಮ, ಅತ್ತೆ ಮನೆಗೆ ನೆಂಟ್ರು ಬಂದಿದ್ದಾರೆ. ನೆಂಟ್ರ? ಯಾರ್ ನೆಂಟ್ರೋ? ನಮ್ಗೆ ಅಜ್ಜಿ ತಾತ ಆಗ್ತಾರಂತೆ. ನಿಮ್ಗೇನಾಗ್ತಾರೆ ಅಂತ ಗೊತ್ತಿಲ್ಲ. ಹೌದಾ? ಸರಿ ಸರಿ, ನಾನು ಹೋಗಿ ನೋಡ್ತೀನಿ, ನೀನ್ ಹೋಗಿ ಬಟ್ಟೆ ಬದಲಾಯಿಸೋಗು. ಹಾ ಸರಿ ಅಮ್ಮ. ಅಜ್ಜಿ ತಾತನ ಯಾರೋ ನೋಡ್ತೀನಿ. ನೀವೇನಾ ಇವ್ರ ಮನೆಗ್ ಬಂದಿರೋ ನೆಂಟ್ರು? ಹೌದಮ್ಮ, ಇವಳು ನನ್ ಸೊಸೆ. ಹೌದಾ? ನಿನ್ನ ಅತ್ತೆ ಮಾವ ಬಂದಿದ್ದಾರೇನಮ್ಮ? ಹೌದದ್ಕೆ. ಮತ್ತೆ ನಂಗೆ ಹೇಳಲೇ ಇಲ್ವಲ್ಲಮ್ಮ? ನಿನಗೆ ಅತ್ತೆ ಮಾವ ಅಂದ್ರೆ ನನಗೆ ದೊಡ್ಡಮ್ಮ ದೊಡ್ಡಪ್ಪನ್ ಹಾಗೆ. ನಿಮ್ ಮಗ ನನಗ್ ತಮ್ಮನ್ ಹಾಗಮ್ಮ. ನಿಮ್ದು ತುಮಕೂರ್ ಹತ್ರ ಯಾವ್ದೋ ಹಳ್ಳಿ ಅಂತಲ್ಲ? ಕಿರಾಣಿ ಶಾಪ್ ಕೂಡ ಇದೆಯಂತಲ್ವಾ ನಿಮ್ಗೆ? ಕಿರಾಣಿ ಶಾಪ?
ನಿಮ್ ಸೊಸೆನೆ ಹೇಳಿದ್ದು. ನಿಮ್ ಬಗ್ಗೆ ನನಗೆಲ್ಲಾನು ಗೊತ್ತು. ಹಾ, ನೀವು ಶಾಪ್ನ ದೊಡ್ಡದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ನಿಮಗ್ ಬಂಡವಾಳಕ್ ದುಡ್ಡೇನಾದ್ರೂ ಬೇಕಾದ್ರೆ ನನ್ನನ್ ಕೇಳಿ, ನಾನ್ ಸಾಲ ಕೊಡ್ತೀನಿ. ಅದಕ್ಕೆ ಅವರು ಸಾಲ ಕೇಳೋದಿಕ್ಕೆ ಅವ್ರಿಗೆ ನಾಚಿಕೆ ಆಗತ್ತೇನೋ ತುಳಸಿ, ಆದ್ರೆ ಸಾಲ ಬೇಕಾ ಅಂತ ಕೇಳಕ್ಕೆ ನನಗೆ ಏನೋ ನಾಚಿಕೆ ಇಲ್ಲ. ಅಕ್ಕಂಗೆ ವಿಷಯ ಹೇಳೋದು ಒಳ್ಳೇದೇನೋ. ಸರ್, OTP ಹೇಳ್ತೀರಾ? 8970. ಓಕೆ ಸರ್. ನಿಮ್ಮ ರೈಡ್ ಕಂಪನಿ ಸರ್ವಿಸ್ ತುಂಬಾ ಚೆನ್ನಾಗಿದೆ ಇವರೇ. ಥ್ಯಾಂಕ್ ಯು ಸರ್. ಎಷ್ಟು ದಿನದಿಂದ ಇದರಲ್ಲಿ ಕೆಲಸ ಮಾಡ್ತಿದ್ದೀರಿ? ಈ ಕಂಪನಿ ಶುರುವಾದಾಗ್ಲಿಂದ ಕೆಲಸ ಮಾಡ್ತಿದ್ದೀನಿ ಸರ್. ಓ, ನಮ್ಮ ಕಾರ್ ಓನರ್ನ ಆಫೀಸಿಗೆ ಡ್ರಾಪ್ ಮಾಡಿ ಸಂಜೆವರೆಗೂ ಕೆಲಸ ಕಾರ್ಯ ಇಲ್ಲದೆ ಹಾಗೆ ಪಾರ್ಕಿಂಗಲ್ಲಿ ಕೂತ್ಕೊಳ್ತಿದ್ದೆ. ಈ ರೈಡ್ ಕಂಪ್ನಿ ಶುರುವಾದಾಗ್ಲಿಂದ ಅವ್ರನ್ನ ಆಫೀಸಿಗೆ ಡ್ರಾಪ್ ಮಾಡಿ ಸಂಜೆವರೆಗೂ ಸುಮಾರು ಟ್ರಿಪ್ಗಳನ್ನು ಹೋಗ್ತೀನಿ. ಹಾಗೆ ರೈಡ್ಗೆ ಹೋಗೋದ್ರಿಂದ ನನಗೂ ದುಡ್ಡು ಸಿಗ್ತಾ ಇದೆ, ನಮ್ಮ ಓನರ್ಗೂ ದುಡ್ಡು ಸಿಗ್ತಾ ಇದೆ. ಇದು ಯಾರ ಐಡಿಯಾನೋ ಏನೋ ಗೊತ್ತಿಲ್ಲ ಸರ್. ಈ ಕಡೆ ಓನರ್ಸು, ಆ ಕಡೆ ಡ್ರೈವರ್ಸು ಇಬ್ರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸೇರ್ಕೊಂಡಾಗ್ಲಿಂದ ನಾನು ದಿನಕ್ಕೆ ಕನಿಷ್ಠ 1000 ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂದ್ರೆ ನಂಬ್ತೀರಾ? ಆ ದುಡ್ಡಿನಿಂದಾನೇ ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ಈ ಆ್ಯಪ್ ಕಂಡಿಡ್ದಿದ್ದ ಮಹಾನುಭಾವ ಯಾರೇ ಆಗಿರ್ಲಿ, ಆತ 100 ವರ್ಷ ಸುಖವಾಗಿ ಸಂತೋಷವಾಗಿ ಬದುಕಬೇಕು. ಏನ್ರಿ, ಏನಾಯ್ತ್ರಿ? ಗೊತ್ತಿಲ್ಲ ವಸಂತ. ಐಶ್ವರ್ಯ ಮಾಡಿದ ಮೋಸನ ನೆನೆಸ್ಕೊಂಡ್ರೆ ತುಂಬಾ ನೋವಾಗ್ತಿದೆ. ನೊಂದ್ಕೋಬೇಡಿ. ನಮ್ಮ ಆಸ್ತಿ ಅಂತಸ್ತು ಹೋದ್ರೂ ಭಗವಂತನ ದಯೆಯಿಂದ ನೀವು ಆರೋಗ್ಯವಾಗಿದ್ದೀರಾ, ಪೂರ್ತಿಯಾಗಿ ಗುಣ ಆದ್ರಿ, ಅಷ್ಟು ಸಾಕು ನಮ್ಗೆ. ನೀನ್ ಹೇಳಿದ ನಿಜಾನೇ ವಸಂತ. ಆದ್ರೆ ಐಶ್ವರ್ಯ ಅಷ್ಟು ಕೆಟ್ಟವಳಾಗಿರ್ಬಾರ್ದಲ್ವಾ?
ಐಶ್ವರ್ಯ ಮಾಡಿರೋ ಅನ್ಯಾಯ ಮೋಸ ಎಲ್ಲ ನೆನಪಿಗೆ ಬಂದಾಗ ನನ್ನ ರಕ್ತ ಕುದೀತಿದೆ. ಆವೇಶದಿಂದ ಶರೀರ ನಡುಗ್ತಿದೆ. ಏನ್ರಿ ರೀ ಮಾವ, ಏನ್ರಿ ಮಾವ? ಶ್ಯಾಮ, ಅಖಿಲ್, ಅಯ್ಯೋ ದೊಡ್ಡಪ್ಪ, ಏನಾಯ್ತು ರೀ? ಮಾವ ಏನ್ರಿ ಏನಾಗ್ತಿದೆ ನಿಮ್ಗೆ? ಅಖಿಲ್, ಡ್ಯಾಡಿ, ಏನಾಯ್ತು? ಡ್ಯಾಡಿ, ಡ್ಯಾಡಿ ಏನಾಯ್ತು ಡ್ಯಾಡಿ? ಏನಿಲ್ಲಪ್ಪ. ಸ್ವಲ್ಪ ನೋವನ್ಸ್ತು ಅಷ್ಟೇ. ಈಗ ಹೇಗಿದೆ? ಪರವಾಗಿಲ್ಲಮ್ಮ, ಚೆನ್ನಾಗಿದ್ದೀನಿ. ಆ ಐಶ್ವರ್ಯ ಬಗ್ಗೆ ಯೋಚನೆ ಮಾಡೋದ್ ಬಿಟ್ರೆ ನೀವು ಆರಾಮಾಗಿರ್ತೀರಾ. ದಯವಿಟ್ಟು ಅವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡಿ. ಹೌದು ಡ್ಯಾಡಿ, ಅದ್ಗೆ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಪ್ರಶಾಂತವಾಗಿ ಹೋಮ ಮಾಡೋಣ. ಅಮ್ಮ, ಹೋಮಕ್ಕೆ ಎಲ್ಲ ಸಿದ್ಧವಾಗಿದೆ. ನೀವು ಬಂದ್ರೆ ಕಾರ್ಯಕ್ರಮ ಶುರು ಮಾಡಬಹುದು. ಸರಿ. ಹೇಗ್ ಕಾಣಿಸ್ತಿದೀನಿ ಅತ್ತೆ? ನೋಡಕ್ಕೆ ಕೃಷ್ಣನ್ ತರನೇ ಇದ್ಯಾ? ಹಲೋ ಶ್ಯಾಮ, ಏನಿದು ಬೆಳಗ್ಗೆ ಕೃಷ್ಣ ನಮ್ಮನೆಗೆ ಬಂದಂಗಿದ್ಯಲ್ಲ? ನಾನು ಕೃಷ್ಣನ್ ಗೆಟಪ್ಪಲ್ಲಿ ಹೇಗಿದ್ದೀನಿ ಮಾವ? ಬಾಯ್ಲಿ, ಬೆಣ್ಣೆ ಕರೀತಾ ಇರೋ ಪುಟ್ಟ ಕೃಷ್ಣನ್ ತರ ತುಂಬಾ ಮುದ್ದ ಕಾಣ್ತಿದ್ಯಾ ಕಣೋ. ಥ್ಯಾಂಕ್ ಯು ಮಾವ. ಕೃಷ್ಣ, ನಿನ್ ದಯೆಯಿಂದ ನನ್ ಕಣ್ ತೆರೀತು. ನನ್ ಚಿಕ್ಕ ಸೊಸೆ ದೊಡ್ಡತನ ಏನು ಅಂತ ಗೊತ್ತಾಯ್ತು. ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನಮ್ ಶ್ಯಾಮ ನಮ್ಮನ್ನ ನೋಡ್ಕೋತಾಳೆ. ಅತ್ತೆ ಮಾವಂಗೋಸ್ಕರ ಏನ್ ಮಾಡ್ಬೇಕಾದ್ರೂ, ಯಾವುದೇ ಕಷ್ಟ ಬಂದ್ರೂ ಕೂಡ ನಮ್ ಶ್ಯಾಮ ತಯಾರಾಗಿರ್ತಾಳೆ. ಮನಸ್ಸ ವಾಚ ಕರ್ಮಣ ನಿನ್ನ ಎಷ್ಟು ಪೂಜಿಸ್ತಾಳೋ, ಅತ್ತೆ ಮಾವ ಆಗಿರೋ ನಮ್ಮನ್ ಕೂಡ ಅಪ್ಪ ಅಮ್ಮನ್ ಹಾಗೆ ಅನ್ಕೊಂಡು ಅಷ್ಟೇ ಪ್ರೀತಿಸ್ತಾಳೆ ಶ್ಯಾಮ. ನಿನ್ನ ಅಷ್ಟೆಲ್ಲ ಪೂಜೆ ಮಾಡೋ ನಿನ್ನ ಭಕ್ತೆಗೆ ನನ್ನಂಥ ಮೂರ್ಖಳನ್ನ ಅತ್ತೆಯಾಗಿ ಕೊಟ್ಬಿಟ್ಟಿಯಲ್ಲ ಕೃಷ್ಣ. ಅತ್ತೆ, ಏನ ಮಾತು ಇದು? ನಿಮ್ ಮೂರ್ಖತನ ಅಲ್ಲ ಅತ್ತೆ, ಅಮಾಯಕತೆ. ಯಾರ್ ಏನ್ ಹೇಳಿದ್ರು ನಂಬೋ ಅಮಾಯಕತೆ ನಿಮ್ದು. ಯಾರಾದ್ರೂ ಒಳ್ಳೇದ್ ಹೇಳಿದ್ರೆ ಅದು ಒಳ್ಳೇದೇ ಅಂತ ನಂಬ್ತೀರಾ. ಯಾರಾದ್ರೂ ಕೆಟ್ಟದ್ ಹೇಳಿದ್ರೆ ಅದನ್ನು ಹಾಗೆ ನಂಬಿಡ್ತೀರಾ. ಆ ವಿಷಯದಲ್ಲಿ ತಪ್ಪೇನಾದ್ರೂ ಇದ್ರೆ ಹೇಳೋರ್ದಾಗಿರತ್ತೆ ಹೊರತು ನಂಬೋ ನಿಮ್ ತಪ್ಪಲ್ಲ. ಕರೆಕ್ಟಾಗಿ ಹೇಳ್ದೆ ಶ್ಯಾಮ. ನಮ್ಮಮ್ಮಿ ಬಗ್ಗೆ, ನಮ್ಮಮ್ಮಿ ಮನಸ್ಥಿತಿ ಬಗ್ಗೆ ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮಮ್ಮಿನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ಯಾ. ಹಲೋ ಮೇಡಮ್, ನಿಮ್ಮನ್ನ ನೋಡಕ್ಕೆ ಯಾರೋ ಆನಂದ ಗಜಪತಿ ವರ್ಮಾ ಅನ್ನೋರು ಬಂದಿದ್ದಾರೆ. ಯಾರು? ಆನಂದ ಗಜಪತಿ ವರ್ಮಾನ? ಹೌದು ಮೇಡಮ್. ಒಳಗಡೆ ಬಂದಿದ್ದಾರಾ? ಇಲ್ಲ ಮೇಡಮ್, ಅಪಾಯಿಂಟ್ಮೆಂಟ್ ಇಲ್ಲ ಅಂತ ನಾನು ಗೇಟ್ ಹತ್ರನೇ ನಿಲ್ಸಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ಒಳಗಡೆ ಕಳಿಸು ಅಂತೀರಾ ಮೇಡಮ್? ಬೇಡ, ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳು. ಮೇಡಮ್ ಅವರೇ ಇಲ್ಲಿ ಬರ್ತಾರಂತೆ. ಅವಳನ್ನ ನೋಡೋಕೆ ನಾನ್ ಬಂದ್ರೆ ನನ್ನ ನೋಡೋಕೆ ಆಕೆನೆ ಗೇಟ್ ಹತ್ರ ಬರ್ತಿದ್ದಾಳೆ. ಈಗ ಅರ್ಥ ಆಯ್ತಾ ನನ್ನ ರೇಂಜ್ ಏನು ಅಂತ? ಅರ್ಥ ಆಯ್ತು ಸರ್.
ನಮಸ್ತೆ ಮೇಡಮ್. ಯಾಕ್ ಬಂದ್ರಿ? ಇನ್ನೂ ಇದು AAA ಮಸಾಲಾ ಕಂಪನಿ ಅಂತ ಅನ್ಕೊಂಡಿದ್ಯಾ? ಒಂದ್ಸಲ ಆ ಬೋರ್ಡ್ ನೋಡು. ನೋಡ್ದೆ, ಇದು ಐಶ್ವರ್ಯ ಮಸಾಲಾ ಕಂಪನಿ ಅಂತ ಗೊತ್ತಿದ್ದೆ ಬಂದೆ. ಗೊತ್ತಿದ್ರೂ ಬಂದಿದ್ಯಾ ಅಂದ್ರೆ ವಿಷಯ ಗೊತ್ತಿದ್ರೂ ಬುದ್ಧಿವಂತರು ಯಾರು ಬರಲ್ಲ ಅಲ್ವಾ? ಬುದ್ಧಿ ಹೇಳೋಕೆ ನಾನು ಬಂದಿರೋದು. ನೀನ್ ನನಗ್ ಬುದ್ಧಿ ಹೇಳೋದೇನೋ? ನಾನ್ಸೆನ್ಸ್. ಇದು ನನ್ ಸಾಮ್ರಾಜ್ಯ. ಇವ್ರು ಎಲ್ಲಾರು ನನ್ ಜನ್ರು. ನನ್ ಸಾಮ್ರಾಜ್ಯಕ್ಕೆ ಬಂದು ನನ್ ಜನ್ರ ಮುಂದೆನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಏನ್ ಮಾಡ್ತೀಯ? ನಿನ್ನ ಜನರಿಂದ ನಾನು ಹೊಡಿಸ್ತೀಯಾ? ಹೊಡೆದು ಸಾಯಿಸ್ತೀಯಾ? ಏನು ಶಾಪ ಹಾಕಕ್ ಬಂದಿದ್ಯಾ? ನಾನ್ ಫ್ಯಾಕ್ಟ್ರಿಲ್ ಹೇಗಿರ್ಬೇಕು, ನನ್ ವರ್ಕರ್ಸಿಗೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನಿನ್ ಬಿಟ್ಟಿ ಸಲಹೆ ನನಗ್ ಬೇಕಾಗಿಲ್ಲ. ಮರ್ಯಾದೆಯಿಂದ ಬಂದಿದ್ದಾರಿಲೇ ಹೋಗ್ತಿರೋ. ಇದು ನೋಡಿದ್ಯಾ ಶ್ಯಾಮ, ಆ ಐಶ್ವರ್ಯ ಅತ್ತಿಗೆ ನಮ್ಮ ಕಂಪ್ನಿನ ಹೇಗೆ ರೋಡಿಗೆ ತಗೊಂಡ್ಬಂದಿದ್ದಾರೆ ಅಂತ? ಏನು ಅಂದ್ರೆ ಒಂದ್ ವೇಳೆ ಮಾವ ಈಗ ಫ್ಯಾಕ್ಟ್ರಿಗೆ ಹೋದ್ರೇನೋ? ಹೋಗಿರ್ಬೋದು. ಬಾ ಹೋಗೋಣ. ಏನಿನ್ನು ಇಲ್ಲೇ ನಿಂತಿದ್ಯಾ? ಮರ್ಯಾದೆಯಿಂದ ಹೋಗ್ತೀಯಾ? ಸೆಕ್ಯೂರಿಟಿ ಕರ್ಸಿ ಹೊರಗಡೆ ಹಾಕ್ಲಾ? ನನ್ನ ಸೆಕ್ಯೂರಿಟಿ ಕೈಯಿಂದ ತಳಿಸ್ತೀಯಾ? ಜಾಣಂಗೆ ಮಾತು, ಕೋಣಂಗೆ ದೊಣ್ಣೆ ಅಂತಾರಲ್ಲ. ಮಾತ್ ಕೇಳ್ದೆ ಇದ್ರೆ ಹೊಡೆದಾದ್ರೂ ಹೊರಗಡೆ ಕಳಿಸ್ಬೇಕಲ್ಲ. ಅದೆಲ್ಲ ಬೇಕಾಗಿಲ್ಲ. ಸಾರಿ ಮೇಡಮ್, ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ. ಹೇಳಿ ಮೇಡಮ್, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಿ? ನೀನ್ ನಂದೊಂದ್ ಕೆಲ್ಸ ಮಾಡ್ಕೊಡ್ಬೇಕು. ಒಂದೇನು ಮೇಡಮ್, 100 ಕೆಲಸ ಅಂದ್ರೂ ಮಾಡ್ತೀನಿ. ಪ್ರತಿ ಕೆಲ್ಸಕ್ಕೂ ಸರಿಯಾಗಿ ಬಹುಮಾನ ಕೊಡ್ತೀರಲ್ಲ ನೀವು. ಈ ಕೆಲ್ಸ ಆ ಕೆಲ್ಸದ ಹಾಗೆ ಗಂಟೆ ಅರ್ಧ ಗಂಟೆ ಕೆಲ್ಸ ಅಲ್ಲ. 24 ಗಂಟೆನೂ ನೀನು ಡ್ಯೂಟಿಲೇ ಇರ್ಬೇಕಾಗುತ್ತೆ. 24 ಗಂಟೆ ಡ್ಯೂಟಿನಾ? ಹೌದು. ನಿನ್ ಕೆಲ್ಸ ನೀನ್ ಮಾಡ್ಕೊಳ್ತಾನೆ, ನನ್ ಕೆಲ್ಸ ಕೂಡ ನೀನ್ ಮಾಡ್ಬೇಕು. ಏನ್ ಮೇಡಮ್ ಆ ಕೆಲ್ಸ? ಶ್ಯಾಮನ್ ಮೇಲೆ ನೀನೊಂದ್ ಕಣ್ಣು ಇಟ್ಟಿರ್ಬೇಕು. 24 ಗಂಟೆನೂ ನೀನ್ ಅವ್ರ ಮೇಲೆ ಕಣ್ಣಿಟ್ಟಿರ್ಬೇಕು. 24 ಗಂಟೆನೂ ಅವ್ರ ಮೇಲೆ ಕಣ್ಣಿಡುವಂತ ಅಗತ್ಯ ಏನಿದೆ ಮೇಡಮ್? ಆ ಅಗತ್ಯ, ಆ ವಿವರ ನಿನಗ್ ಬೇಕಾಗಿಲ್ಲ. ಶ್ಯಾಮ ಅವ್ರ ಮನೇಲಿ ಯಾವ ಕ್ಷಣ ಏನಾಗುತ್ತೆ, ಯಾರ್ ಏನ್ ಯೋಚನೆ ಮಾಡ್ತಾರೆ, ಆಗಿಂದಾಗ ನೀನ್ ತಿಳ್ಕೊಂಡು ನನಗ್ ಹೇಳ್ಬೇಕು. ಸರಿ ಮೇಡಮ್.
ಅವರು ನಿದ್ರೆ ಮುಗಿಸಿ ಮುಖ ತೊಳೆಯೋದ್ರಿಂದ ಹಿಡಿದು ರಾತ್ರಿ ಬೆಡ್ಶೀಟ್ ಹೊದ್ಕೊಂಡ್ ಮಲ್ಕೊಳ್ಳೋವರೆಗೂ ನಿಮ್ಗೆಲ್ಲಾನು ಹೇಳ್ತೀನಿ. ಅವ್ರ ಮುಖ ತೊಳ್ಕೊಳ್ಳೋದು, ಚಾದ್ರ ಹೊದ್ಕೊಂಡು ಮಲ್ಗೋದ್ರ ಬಗ್ಗೆ ನನಗ್ ಬೇಕಾಗಿಲ್ಲ. ಅವ್ರು ಮಾತಾಡೋ ಮುಖ್ಯವಾದ ವಿಷಯ ನನಗ್ ಗೊತ್ತಾಗ್ಬೇಕು. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ಗುಡ್. 24 ಗಂಟೆ ಡ್ಯೂಟಿ ಅಂತೀರಾ, ಮತ್ತೆ ಬಹುಮಾನ ನೀನ್ ಯೋಚನೆ ಮಾಡೋಗಿಂತ ಹೆಚ್ಚೇ ಕೊಡ್ತೀನಿ. ಅದ್ರ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಕಿಲ್ಲ. ಹೇಳಿದ ಕೆಲ್ಸ. ಶ್ಯಾಮ, ಅಖಿಲ್ ಅಖಿಲ್ ಕಣ್ ತೆಗೀರಪ್ಪ, ಕಣ್ ತೆಗೀರಿ. ಅಯ್ಯೋ ಶ್ಯಾಮ. ಕಣ್ ಮುಚ್ಚಕ್ಕೆ ರೆಡಿ ಆಗಿರೋರ್ನ ಕಣ್ ಬಿಡು ಅಂತ ಎಷ್ಟು ಕೇಳ್ಕೊಂಡ್ರು ಉಪಯೋಗ ಇಲ್ಲ. ಗೌರವಾನ್ವಿತ ಅತ್ತೆ ಅವರೇ, ನನ್ ಫ್ಯಾಕ್ಟ್ರಿಗೆನೆ ಬಂದು ನನ್ ವರ್ಕರ್ಸ್ ಮುಂದೆನೆ ನನ್ಗೆ ಬೈದು ನನಗೆ ವಾರ್ನಿಂಗ್ ಕೊಡಕ್ ಬಂದ್ರು ನಿಮ್ ಯಜಮಾನ್ರು. ಅದಕ್ಕೆ ಅವ್ರನ್ನ ನನ್ ವರ್ಕರ್ಸ್ ಮುಂದೆನೆ ಎಲ್ಲ ರೀತಿಲೂ ಅವಮಾನ ಮಾಡಿ ಫ್ಯಾಕ್ಟ್ರಿಯಿಂದ ಹೊರಗಡೆ ಓಡಿಸ್ದೆ. ಅದಕ್ಕೆ ನನ್ ಮೇಲೆ ಪ್ರತೀಕಾರ ತೀರಿಸ್ಕೊಳಕ್ಕೆ ನಿನ್ ಚಿಕ್ಕ ಮಗ ಚಿಕ್ಕ ಸೊಸೆ ಪ್ರಯತ್ನ ಮಾಡ್ತಾರೆ ಅಂತ ನನಗ್ ಗೊತ್ತು. ಅವ್ರಗ ಚಾನ್ಸ್ ಸಿಗದೆ ಹೋಗ್ಲಿ ಅಂತಾನೆ ಅವ್ರ ಚಾಪ್ಟರ್ನ ಕ್ಲೋಸ್ ಮಾಡಿದ್ದು. ಅಯ್ಯೋ ರಾಕ್ಷಸಿ, ನೀನ್ ಮನುಷ್ಯಳ ಪಶುನ? ಹೊಟ್ಟೆಗೆ ಅನ್ನ ತಿಂತೀಯ, ಮಣ್ ತಿಂತೀಯ? ಯಾವ ಸೊಸೆ ಆದ್ರೂ ಅತ್ತೆ ಮನೆ ಮಾನ ಮರ್ಯಾದೆ ಕಾಪಾಡೋಕ್ ನೋಡ್ತಾಳೆ. ನೀನು ಅತ್ತೆ ಮನೆನ ಸರ್ವನಾಶ ಮಾಡಕ್ ನೋಡ್ತಿದೀಯ. ತಂಗಿ ಹಾಗೆ ನೋಡ್ಕೋಬೇಕಾದ ಇವಳನ್ನ, ತಮ್ಮನ ಹಾಗೆ ನೋಡ್ಕೋಬೇಕಾದ ಮೈದ್ನನ್ನ ಇಂಥ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲ ನೀಚೆ. ಛೀ, ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ನಿನ್ನ ಹೀಗೆ ಬಿಟ್ರೆ ನೀನ್ ಯಾರ್ ಪ್ರಾಣ ಬೇಕಾದ್ರೂ ತೆಗಿತೀಯ. ನಿನ್ನ ಕರ್ಕೊಂಡು ಹೋಗಿ ಪೊಲೀಸ್ಗೆ ಒಪ್ಸಿ ನಿನಗೆ ಸರಿಯಾಗಿ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಬಾರೆ ಬಾರೆ. ಸ್ವಾಮಿ, ಯಾವ ವಿಜ್ಞಾನೂ ಇಲ್ದೆ AAA ಮಸಾಲಾ ಕಂಪನಿ, ವಸಂತ ಮಸಾಲಾ ಕಂಪನಿ ಎರಡೂ ಐಶ್ವರ್ಯ ಮಸಾಲಾ ಕಂಪನಿ ಆಗಿ ಬದಲಾಯಿತು. ಪವರ್ ಆಫ್ ಅಟರ್ನಿನ ಇಟ್ಕೊಂಡು ಅವರ ಹೆಸರಲ್ಲಿ ಇರೋ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಾನು ಅನ್ಕೊಂಡಿದ್ದೆಲ್ಲ ಕೆಲಸ ಏನು ವಿಘ್ನಗಳಿಲ್ದೆ ನಿರ್ವಿಘ್ನವಾಗಿ ನಡೆದಿದೆ. ಇನ್ಮುಂದೆ ಕೂಡ ನನ್ನ ಕೋರಿಕೆ ಹೀಗೆ ನಿರ್ವಿಘ್ನವಾಗಿ ನಡೆಯೋ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ. ಆಸ್ತಿ ಕಳ್ಕೊಂಡು ಯಾವ್ದು ಕೊಂಪೆಲ್ ಬಿದ್ದಿರೋ ಆ ಕುಟುಂಬ ಪೂರ್ತಿ ಸರ್ವನಾಶ ಆಗೋ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ. ಇದೇನು, ಅವರು ಸರ್ವನಾಶ ಆಗ್ಲಿ ಅಂತ ಕೇಳಿದ ಹಾಗೇನೆ ಬೆಳಗ್ತಿದ್ದ ದೀಪ ಎಲ್ಲ ಆರ್ಹೋಯ್ತಲ್ಲ. ಅಂದ್ರೆ ನನ್ನ ಆಸೆ ತೀರಲ್ವಾ? ಅವರು ಸರ್ವನಾಶ ಆಗಲ್ವಾ? ಅವ್ರು ಹ್ಯಾಪಿಯಾಗಿರ್ತಾರ?
ಮಮ್ಮಿ ಅಯ್ಯೋ ಏನಂತ ಹೇಳ್ಕಂದ ಅದು ದೊಡ್ಡ ಸಕ್ಸಸ್ ಆಗಿದೆ. ಶ್ಯಾಮ, ನಮ್ ಬಿಸ್ನೆಸ್ಗೆ ಯಾವಾಗ್ಲೂ ಬರೋದಕ್ಕಿಂತ ಈ ಸಲ 4 times ಜಾಸ್ತಿ ಪ್ರಾಫಿಟ್ ಆಗಿದೆ. ಹೌದಾ? ಹೌದು ಶ್ಯಾಮ, ನಾವ್ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಪಡೆದ್ವಿ. ಎಂತ ಒಳ್ಳೆ ವಿಷಯ ಹೇಳಿದ್ಯಪ್ಪ. ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್, ಕಂಗ್ರ್ಯಾಚುಲೇಷನ್ ಶ್ಯಾಮ. 4 ಜನಕ್ಕೆ ಉಪಯೋಗ ಆಗೋ ಕೆಲಸ, 4 ಜನಕ್ಕೆ ಒಳ್ಳೇದಾಗೋ ಅಂತ ಕೆಲಸ ಒಳ್ಳೆ ಮನ್ಸಿಂದ ಮಾಡಿದ್ರೆ ಆ ದೇವ್ರು ಜೊತೆಗಿರ್ತಾನೆ ಅಂತ ನಿಮ್ಮಿಂದ ಇನ್ನೊಂದ್ಸಲ ಸಾಬೀತಾಯ್ತು ಕಂದ. ಒಳ್ಳೆ ಕೆಲ್ಸಕ್ಕೆ ಆ ಕೃಷ್ಣ ಯಾವಾಗ್ಲೂ ಜೊತೆಗಿರ್ತಾನೆ ಅತ್ತೆ. ಹಾಗೆ ನಿಮ್ಮಂತ ದೊಡ್ಡೋರ್ ಹಾರೈಕೆ ನಮ್ಮೇಲಿರೋದಿಕ್ಕೆ ನಾವು ಮಾಡಿರೋ ಕೆಲ್ಸದಲ್ಲಿ ಸಕ್ಸಸ್ ಆಗಿದ್ದೀವಿ. ಈ ಬಿಸ್ನೆಸ್ ಹೀಗೆ ಚೆನ್ನಾಗಿ ಹೋಗ್ತಿದ್ರೆ ಇದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ತುಂಬಾ ಜಾಗಗಳಲ್ಲಿ ಬ್ರಾಂಚ್ ಆಫೀಸಸ್ ಕೂಡ ಸೆಟ್ ಮಾಡ್ಬೋದು. ಇವ್ರು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಇಷ್ಟು ಲಾಭ ಬಂದಿರೋ ವಿಷಯ ಅರ್ಜೆಂಟಾಗಿ ಐಶ್ವರ್ಯಾಗೆ ಹೇಳಬೇಕು. ಈ ಇನ್ಫಾರ್ಮೇಶನ್ ಎಷ್ಟು ಕಾಸ್ಟ್ಲಿ ಅಂತ ಐಶ್ವರ್ಯ ನನಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋ ತನಕ ಗೊತ್ತಾಗಲ್ಲ. ಪ್ರತಿ ಇನ್ಫಾರ್ಮೇಶನ್ಗೆ ಒಂದು ಕಾಸ್ಟ್ ಅಂದ್ರಲ್ಲ, ಅರ್ಜೆಂಟಾಗಿ ಇನ್ಫಾರ್ಮೇಶನ್ನ ಕ್ಯಾಶ್ ಮಾಡ್ಕೋಬೇಕು. ಹೌದಾ? ಈಗಷ್ಟೇ ಅವರು ಸಕ್ಸಸ್ ಬಗ್ಗೆ ಮಾತಾಡ್ತಾ ಇನ್ನು ತುಂಬಾ ಕಡೆ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತಿದ್ರು, ಗೊತ್ತಾ? ಅಲ್ದೆ ಅದ್ಕೆ ಇದೇನಿದು? ಕ್ಷಾಮ ವಾಯ್ಸ್ ಕೇಳಿಸ್ತಾ ಇದೆ. ಇವಳೇನಾದ್ರೂ ಸಿಕ್ಬಿದ್ಲಾ ಏನೋ? ಮೊದ್ಲೇ ಶ್ಯಾಮ ಬೆರಳು ತೋರ್ಸಿದ್ರೆ ಹಸ್ತ ನುಂಗೋ ಜಾತಿ. ಇವಳು ಸಿಕ್ಬಿದ್ರೆ ಇನ್ ಮುಂದೆ ನನ್ಗೆ ಯಾವ ಇನ್ಫಾರ್ಮೇಶನು ಸಿಗಲ್ಲ. ತಿನ್ನಿ. ಏನಮ್ಮ ಬಾಯ್ ಸಿಹಿ ಮಾಡ್ತಿದ್ಯಾ? ಏನಾದ್ರೂ ಗುಡ್ ನ್ಯೂಸಾ? ಹೌದದ್ಕೆ ನಮ್ ರೈಡ್ ಕಂಪನಿಗೆ ನಾವ್ ಅನ್ಕೊಂಡಿದ್ಕಿಂತ ಹೆಚ್ಚು ಲಾಭ ಬಂದಿದೆ. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಮಾತಾಡಿ. ಹೌದ್ ಶ್ಯಾಮ, ನಿನ್ಗೆ ತುಂಬಾ ಬೇಕಾದವರು. ನನಗ್ ತುಂಬಾ ಬೇಕಾಗಿರೋರಾ? ಅಲ್ಲಮ್ಮ, ನನಗ್ ತುಂಬಾ ಬೇಕಾದವರು ಅಂದೆ. ಹೊಸದಾಗಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದಾರಂತೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದಾ? ನನ್ ಕಡೆಯಿಂದಾನು ಕಂಗ್ರಾಟ್ಸ್ ಹೇಳಿ ಅದ್ಕೆ. ಅದನ್ನ ನೀನೇ ಹೇಳಮ್ಮ, ಅವಳಿಗೂ ತುಂಬಾ ಖುಷಿ ಆಗತ್ತೆ. ನೀಲಾಂಬರಿ, ನಾನ್ ಹೇಳಿದ್ನಲ್ಲ ಶ್ಯಾಮ ಅಂತ, ನಮ್ಮನೇಲೇ ಇರ್ತಾಳೆ. ನಮ್ಮನೆ ಜನರ ಹಾಗೇನೆ ಜೊತೆಗೆ ಇರ್ತಾಳೆ. ಅವಳು ನಿನ್ನ ಹತ್ರ ಮಾತಾಡ್ತಾಳಂತೆ. ತಗೊಳಮ್ಮ. ಹಲೋ ಮೇಡಮ್, ನನ್ನ ಹೆಸರು ಶ್ಯಾಮ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು. ನೀವೂನು ಏನೋ ಬಿಸ್ನೆಸ್ ಮಾಡ್ತಿದ್ದೀರಂತಲ್ಲ, ನಿಮ್ಗೆ ಆಲ್ ದ ಬೆಸ್ಟ್.
ಥ್ಯಾಂಕ್ಸ್. ತಗೊಳ್ಳಿ ಅದಕ್ಕೆ. ನಾನ್ ಬರ್ತೀನಿ. ಹಲೋ ಮೇಡಮ್. ಏಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಪಾರ್ಕಿಂಗ್ ಅಲ್ಲಿ ಖಾಲಿಯಾಗಿ ನಿಂತ್ಕೊಂಡಿರೋ ಕಾರ್ಗಳನ್ನ ಮಾತ್ರ ತಗೊಂಡು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡೋ ಚಿಕ್ಕ ಬಿಸ್ನೆಸ್. ಓಕೆ ಓಕೆ. ಹಾಗಾದ್ರೆ ಕಾರ್ ತಗೊಳ್ಳಲ್ಲ. ನಿಮ್ ಬಿಸ್ನೆಸ್ ಅಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದಿರೋ ಹೇಳಿ, ಅದರಲ್ಲಿ 50% ಕೊಡ್ತೀನಿ. ನನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ. ಸಾರಿ ಮೇಡಮ್, ಈ ಬಿಸ್ನೆಸ್ ನಲ್ಲಿ ನಾವ್ ಯಾರನ್ನು ಪಾರ್ಟ್ನರ್ ಆಗಿ ತಗೋಬೇಕು ಅಂತ ಅನ್ಕೋತಾ ಇಲ್ಲ. ಬರೀ ನಮ್ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಬೇರೆ ಯಾರು ಈ ಬಿಸ್ನೆಸ್ ಅಲ್ಲಿ ಇರೋದು ನಮ್ಗೆ ಇಷ್ಟ ಇಲ್ಲ. ನಾನು ನಿಮ್ ಫ್ಯಾಮಿಲಿ ಮೆಂಬರ್ ಅಂತಾನೆ ಅನ್ಕೊಳ್ಳಿ. ಬೇಡಮ್ಮ, ಬೇಡ, ಹಾಗಾಗಲ್ಲ. ನಮ್ ಎರಡನೇ ಸೊಸೆ ಮನಸ್ಥಿತಿನ ನಾವು ಪೂರ್ತಿಯಾಗಿ ತಿಳ್ಕೊಳ್ದೆ ನಮ್ಮ ಮನೆಗೆ ಸೊಸೆಯಾಗಿ ತಂದ್ಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿಸ್ಕೊಂಡು ನಾವು ತುಂಬಾ ಅನುಭವಿಸ್ಬಿಟ್ವಿ. ಇನ್ ಯಾವ ಹೊಸ ಫ್ಯಾಮಿಲಿ ಮೆಂಬರ್ ನಮ್ ಜೀವನದಲ್ಲಿ ಬೇಡಮ್ಮ, ಬೇಡ. ಓಕೆ ಸರ್, ನಿಮ್ಮಿಷ್ಟ. ನಾನೀಗ ಹೊರಡ್ತೀನಿ. ಇರಿ, ಕಾಫಿ ಕುಡಿದ್ಬಿಟ್ಟು ಹೋಗಿ. ಕಾಫಿನಾ? ಬೇಡ, ನನ್ಗೆ ಬೇಡ. ಪರವಾಗಿಲ್ಲ, ಕುಡಿಯಮ್ಮ. ನನ್ ಸೊಸೆ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದಾಳೆ, ಕುಡಿ. ಕಾಫಿ ಕುಡಿಬೇಕು ಅಂದ್ರೆ ಮಾಸ್ಕ್ ತೆಗಿಬೇಕು. ಮಾಸ್ಕ್ ತೆಗೆದ್ರೆ ಸಿಕ್ಕಾಕೋತೀನಿ. ಏನ್ ಮಾಡ್ಲಿ? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಕಾಫಿ ಕುಡಿ. ಬೇಡ ಸರ್, ನನ್ಗೆ ಕಾಫಿ ಟೀ ಅಭ್ಯಾಸನೇ ಇಲ್ಲ. ಹೌದಾ? ಹೋಗ್ಲಿ, ಹಾಲ್ ತಗೊಂಡ್ ಬರ್ಲಾ? ಬೇಡ, ಹಾಲು ಕುಡಿಯೋದಿಲ್ಲ. ಶ್ಯಾಮ, ಹಾಗಾದ್ರೆ ಕೂಲ್ ಡ್ರಿಂಕ್ಸ್ ತರಿಸ್ಕೊಡು. ನನ್ಗೆ ಅಲರ್ಜಿ ಇದೆ ಕಣ್ರಿ. ಕೋಲ್ಡ್ ಆಗಿರೋ ಪದಾರ್ಥನ ತಗೊಳಕ್ಕಾಗಲ್ಲ. ಅಲ್ದೇ ಅದೆಲ್ಲ ಯಾಕೆ ಬಿಡಿ. ನೀವಿಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಮಾತಾಡಿದ್ರಿ, ಅಷ್ಟು ಸಾಕು ನನ್ಗೆ. ಬರ್ತೀನಿ. ನಮಸ್ತೆ ಮೇಡಮ್, ನಾನ್ ರಿಪೋರ್ಟರ್. ನಿಮ್ ಮ್ಯಾನೇಜರ್ ಕಳ್ಸಿದ್ರು. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅರ್ಜೆಂಟ್ ಆಗಿ ಒಂದ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿ. ನಿಮ್ಮ ಐಶ್ವರ್ಯ ಕಂಪ್ನಿನ ಪ್ರಮೋಟ್ ಮಾಡಕ ಮೇಡಮ್? ಅಲ್ಲ, ಇನ್ನೊಂದ್ ಕಂಪ್ನಿನ ಸರ್ವನಾಶ ಮಾಡೋದಕ್ಕೆ. ವಾಟ್? ಎಸ್, 1 minute. ನಾನು ಹೇಳೋದನ್ನ ಹೇಳ್ದಾಗೆ ಮಾಡಿದ್ರೆ ನಿಮ್ಗೆ ಡಬಲ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಏನ್ ಮಾಡ್ಬೇಕು ಮೇಡಮ್? ಏನ್ ಮಾಡ್ಬೇಕು ಅಂದ್ರೆ, ಓಕೆ ಮೇಡಮ್, ನೀವು ಹೇಳ್ದಾಗೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿ. ನೀವು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಬರ್ತೀನಿ ಮೇಡಮ್. ಥ್ಯಾಂಕ್ ಯು. ಕ್ಲೋಸ್. ಇವತ್ತಿಗೆ ಅಖಿಲ್ ಬೈಕ್ ರೈಡ್ ಕಂಪನಿ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಆದ್ರೆ ನಮ್ ಲಾಭದ ಜೊತೆಗೆ ಬೇರೆಯವ್ರಿಗೂ ಲಾಭ ಆಗ್ಲಿ ಅಂತ ಹೊಸ ವ್ಯಾಪಾರ ಶುರು ಮಾಡಿರೋ ಬಿಸ್ನೆಸ್ ಮ್ಯಾನ್ನ ಈಗ ನಿಮ್ಗೆ ಪರಿಚಯ ಮಾಡ್ತೀನಿ. ಇದೇನಿದು? ಇವಳು ವಿಡಿಯೋ ಕಾಲ್ ಮಾಡಿದಾಳೆ ಅಂದ್ರೆ ಪ್ರೆಸ್ ಮೀಟ್ ಶುರುವಾಗಿದೆ ಅಂತಾಯ್ತು. ಹಲೋ ಸರ್, ಈಗ ನಿಮ್ ಬಗ್ಗೆ ವಿವರವಾಗಿ ಹೇಳ್ತೀರಾ?
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಖಿಲ್. ನನ್ನ ತಂದೆಯವರು ಆನಂದ ಗಜಪತಿ ವರ್ಮಾ ಅವರು, ಹಾಗೆ ನನ್ನ ತಾಯಿ ವಸಂತ ಅವರು, ನನ್ನ ಶ್ರೀಮತಿ ಶ್ಯಾಮ. ಈ ಬೈಕ್ ರೈಡ್ ಕಂಪನಿ ಮಾಡಬೇಕು ಅನ್ನೋ ಆಲೋಚನೆ ನಿಜವಾಗ್ಲೂ ನಂದಲ್ಲ, ನನ್ನ ಹೆಂಡತಿ ಶ್ಯಾಮದು. ಏನ್ ಬಿಸ್ನೆಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವಳು ಈ ಐಡಿಯಾ ಕೊಟ್ಲು. ಆಫೀಸ್ ಪಾರ್ಕಿಂಗ್ ಅಲ್ಲಿ ಖಾಲಿಯಾಗಿ ನಿಂತಿರೋ ವೆಹಿಕಲ್ಸ್ ಇಂದ ಈ ತರ ಬಿಸ್ನೆಸ್ ಮಾಡಬಹುದು ಅನ್ನೋ ಅವಳ ಯೋಚನೆ ನನಗೆ ತುಂಬಾ ಫ್ರೆಶ್ ಅನ್ನಿಸ್ತು. ತಕ್ಷಣ ಆಪ್ ಡೆವಲಪರ್ಸ್ನ ಕರೆಸಿ ಆಪ್ ರೆಡಿ ಮಾಡಿಸಿ 4A ಬೈಕ್ ರೈಡ್ ಕಂಪನಿನ ಶುರು ಮಾಡಿದ್ವಿ. ಕೃಷ್ಣನ್ ದಯೆಯಿಂದ ನಮ್ಮ ಆಲೋಚನೆ ಕಾರ್ಯರೂಪಕ್ಕೆ ಬಂದು 4A ರೈಡ್ ಕಂಪನಿ ಈಗ ಸಕ್ಸಸ್ಫುಲ್ ಆಗ್ತಿದೆ. ಈಗ ನಮ್ 4A ಬೈಕ್ ರೈಡ್ ಕಂಪನಿ ಚೇರ್ಮನ್ ನಮ್ ಮಾವ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಪುತ್ರೋತ್ಸಾಹ ತಂದೆಗೆ ಮಗ ಹುಟ್ಟಿದಾಗ್ಲೇ ಆಗೋದಿಲ್ಲ. ಜನರು ಆ ಮಗನ್ನ ಹಾಡಿ ಹೊಗಳಿದಾಗ ಆವತ್ತೇ ನಿನಗೆ ನಿಜವಾದ ಪುತ್ರೋತ್ಸಾಹ ಅಂತ ಯಾರೋ ದೊಡ್ಡವರು ಹೇಳಿದ್ದಾರೆ. ಅವ್ರು ಹೇಳಿದ ಮಾತುಗಳು ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ಅವ್ರ ಕಾರನ್ನ ರೈಡಿಗೆ ತಗೊಂಡು ಹೊಸ ರೀತಿ ಬಿಸ್ನೆಸ್ಗೆ ತೆರೆ ಎಳ್ದವರು ಆನಂದ ಗಜಪತಿ ವರ್ಮಾ. ಕುಟುಂಬದ ಜನರನ್ನೆಲ್ಲ ಪಾರ್ಟ್ನರ್ ಆಗಿ ತಗೊಂಡ್ರು. ಆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಬಂದಿರೋ ಹಾಗೆ ಕಳ್ಳ ಲೆಕ್ಕ ತೋರಿಸಿ ಹೆಚ್ಚು ಜನ ಕಸ್ಟಮರ್ಸ್ನ ಆಕರ್ಷಿಸ್ತಿದ್ದಾರೆ. ಹೀಗೆ ತುಂಬಾ ಜನರ ಹತ್ರ ಕಾರನ್ನ ಬಾಡಿಗೆ ತಗೊಂಡು ಆ ಕಾರನ್ನೆಲ್ಲ ಬೇರೆ ದೇಶಕ್ಕೆ ಕಳಿಸಿ ಮಾರ್ತಿದ್ದಾರೆ ಅಂತ ವಿಶ್ವಸನೀಯ ಮೂಲಗಳ ಅಭಿಪ್ರಾಯ. ಆದ್ರಿಂದ ಕಾರ್ ಓನರ್ಸ್ ದುಡ್ಡಿನ ಆಸೆಗೆ ಅವರಿಗೆ ಕಾರ್ಸ್ ಕೊಡಬೇಡಿ ಅಂತ ಎಚ್ಚರಿಸ್ತೀವಿ. ಬಿಲ್ ಗೇಟ್ಸ್ ಅಂತ ಸ್ವಲ್ಪ ಜನ ಬಿಸ್ನೆಸ್ ಮ್ಯಾನ್ ಮಾತ್ರ ತಮ್ಮ ಲಾಭದಲ್ಲಿ ಸ್ವಲ್ಪ ಜನರಿಗೋಸ್ಕರ ಖರ್ಚು ಮಾಡ್ತಾರೆ. ಆದ್ರೆ ಆನಂದ ಗಜಪತಿ ವರ್ಮಾ ಅಂತ ಮೋಸಗಾರರು ತಮ್ಮ ಲಾಭಕ್ಕೋಸ್ಕರ ಜನರನ್ನ ದಾರುಣವಾಗಿ ಮೋಸ ಮಾಡ್ತಾರೆ. ಇಂಥ ಮೋಸಗಾರರ ಬಲೆಗೆ ಬೀಳದೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಹಲೋ, ನಾನು 4A ಬೈಕ್ ರೈಡ್ ಕಂಪನಿಯಿಂದ ಅಖಿಲ್ ಮಾತಾಡ್ತಾ ಇದ್ದೀನಿ. ಓ ನೀವಾ? ಏನು ಬ್ರೇಕಿಂಗ್ ನ್ಯೂಸ್ ನೋಡಿ ಕಾಲ್ ಮಾಡಿದ್ರಾ? ಹೌದು ಸರ್. ಯಾಕೆ ಹೀಗೆ ಮಾಡಿದ್ರಿ? ನಮ್ ಇಂಟರ್ವ್ಯೂ ಬೇಕು ಅಂತ ನಮ್ 4A ಬೈಕ್ ರೈಡ್ ಕಂಪನಿನ ಪ್ರಮೋಟ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ನಮ್ ಬಗ್ಗೆ ಎಷ್ಟು ದಾರುಣವಾಗಿ ನ್ಯೂಸ್ ಯಾಕೆ ಸ್ಪ್ರೆಡ್ ಮಾಡಿದ್ರಿ? ನಾವೇನ್ ಆ ಥರ ಮಾಡಿಲ್ಲ, ನೀವೇ ಮಾಡ್ಕೊಂಡ್ರಿ. ನಿಜವಾಗ್ಲೂ ನಾವು ನಿಮ್ಮ 4A ಬೈಕ್ ರೈಡ್ ಕಂಪ್ನಿನ ಪ್ರಮೋಟ್ ಮಾಡೋಕೆ ಅಂತಾನೆ ಬಂದ್ವಿ. ಆದ್ರೆ ನಮ್ ನ್ಯೂಸ್ ಡೆಸ್ಕ್ ಇನ್ಚಾರ್ಜ್ ನಿಮ್ 3A ಮಸಾಲೆ ಕಂಪ್ನಿ ಮಾಡಿರೋದೆಲ್ಲ ಸಾಕ್ಷ್ಯ ಸಮೇತ ತೋರಿಸಿದ್ರು. ನಿಮ್ ಮಸಾಲೆ ಕಂಪ್ನಿಲಿ ಕಲಬೆರಕೆ ಆಗಿರೋದು ನಿಜ ಅಲ್ವಾ? ನಿಮ್ಮ ಅಮ್ಮನ ಪೊಲೀಸರು ಆ ಕೇಸ್ಗೋಸ್ಕರ ಅರೆಸ್ಟ್ ಮಾಡಿದ್ದು ನಿಜ ಅಲ್ವಾ?
AAA ಮಸಾಲಾ ಕಂಪ್ನಿ ವಸಂತ ಮಸಾಲಾ ಕಂಪ್ನಿನ ನೀವು ಡಿಸಾಲ್ವ್ ಮಾಡಬೇಕು ಅಂತಿರೋದು ನಿಜ ಅಲ್ವಾ? ನಿಮ್ ಮಸಾಲಾ ಕಂಪ್ನಿ ಹೆಸರು ಚೇಂಜ್ ಮಾಡಿದ ನಿಜ ತಾನೆ? ಅದಕ್ಕೆ ಸಂಬಂಧಿಸಿದ ಹಾಗೆ ಅದ್ರ ಪೂರ್ತಿ ಸಾಕ್ಷಿ ಇದೆ. ಅದಕ್ಕೆ ಬ್ರೇಕಿಂಗ್ ನ್ಯೂಸ್ ಕೊಟ್ವಿ. ಇಲ್ಲಿ ಕೇಳಿ, ನೀವು ಇನ್ನೂ ಜಾಸ್ತಿ ಮಾತಾಡಿದ್ರೆ ನೀವು ನಮಗೆ ಫೋನ್ ಮಾಡಿ ಲಂಚ ಕೊಟ್ಟು ಆ ಬ್ರೇಕಿಂಗ್ ನ್ಯೂಸ್ನ ನಿಲ್ಸಕ್ ಹೇಳಿದ್ರಿ ಅಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕಾಗತ್ತೆ. ಇನ್ಯಾವತ್ತೂ ಫೋನ್ ಮಾಡಬೇಡಿ. ಟಿವಿಲ್ ನ್ಯೂಸ್ ಬಂದ್ ಮಾತ್ರಕ್ಕೆ ನಿಮ್ ಮರ್ಯಾದೆ ಹೋಗತ್ತಾ ಏನು? ಟಿವಿಲಿ ನ್ಯೂಸ್ ಬಂದ್ ಮಾತ್ರಕ್ಕೆ ನೀವೆಲ್ಲ ಮೋಸಗಾರರಾಗ್ಬಿಡ್ತೀರಾ? ನಿಜ ಏನು ಅಂತ ಇವತ್ತು ಅಲ್ದಿದ್ರು ನಾಳೆ ಆದ್ರೂ ಪ್ರಪಂಚಕ್ಕೆ ಗೊತ್ತಾಗತ್ತಾ ಇಲ್ವಾ? ಪ್ರಪಂಚಕ್ಕೆ ತಿಳಿದೇ ಇದ್ರು ದೇವ್ರಿಗೆ ಗೊತ್ತಾಗತ್ತಲ್ವಾ ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ದೊಡ್ಡವರು ಅಂತ. ಮೇಲಿಂದ ದೇವ್ರು ಎಲ್ಲನೂ ನೋಡ್ತಾನೆ ಇರ್ತಾನಲ್ವಾ? ಎಲ್ಲ ನೋಡೋ ದೇವ್ರು ನೋಡ್ತಾ ಸುಮ್ನಿರ್ತಾನ ಏನು? ನಿಮ್ಮೇಲ್ ಬಂದಿರೋ ಆರೋಪನ ಕೇಳ್ದೆ ಇರ್ತಾನಾ? ನಿಮ್ಮನ್ ಕಂಡ್ರೆ ಆಗ್ದಿರೋರು ನೀವ್ ಬೆಳೆಯೋದನ್ನ ನೋಡಕ್ಕಾಗ್ದೆ ಹೀಗೆ ನಿಮ್ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿರ್ಬೇಕು. ಆ ದೇವ್ರ ದಯೆಯಿಂದ 4 ದಿನದಲ್ಲಿ ನಿಮ್ ಮೇಲೆ ನಿಮ್ ಕುಟುಂಬದ ಮೇಲೆ ಬಂದಿರೋ ಅಪವಾದ ಪೂರ್ತಿಯಾಗಿ ತೊಲಗೋಗತ್ತೆ. ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿ ನಿಮ್ ಮನ್ಸನ್ನ ಹಾಳ್ ಮಾಡ್ಕೋಬೇಡಿ. ಇಲ್ನೋಡಿ, ಹೋಗಿ ಕೈ ಕಾಲ್ ತೊಳ್ಕೊಂಡ್ ಬನ್ನಿ, ಎಲ್ಲರಿಗೂ ಊಟ ಬಡಿಸ್ತೀನಿ. ನಡೆದಿದ್ದು ಕಣ್ಮುಂದೆನೆ ಕಾಣಿಸ್ತಾ ಇದೆ. ಊಟ ಹೇಗಮ್ಮ ಮಾಡೋದು? ಇಳಿಬೇಕು ದೊಡ್ಡಪ್ಪ. ನಿಮ್ ಮಗಳು ಹಾಗಿರೋ ನಾನ್ ಹೇಳಿದ್ಮೇಲೆ ನೀವು ಊಟ ಮಾಡ್ಲೇಬೇಕು. ಹಾಗಲ್ಲಮ್ಮ ದೊಡ್ಡಮ್ಮ, ನೀವೇನು ಮಾತಾಡ್ಬೇಡಿ. ನಿಮ್ಮಿಬ್ರನ್ನ ನೋಡ್ತಿದ್ರೆ ನನ್ನಮ್ಮ ಅಪ್ಪನ್ನ ನೋಡ್ತಿರೋ ಹಾಗ ಅನ್ಸತ್ತೆ. ಅಮ್ಮ ಅಪ್ಪ ಊಟ ಮಾಡದೆ ಉಪವಾಸ ಇದ್ರೆ ಯಾವ ಮಗಳಾದ್ರೂ ನೋಡಿ ಸುಮ್ನಿರ್ತಾಳ? ಈ ಮಗಳು ಕೂಡ ಹಾಗೆ. ನನ್ನ ಆರೋಗ್ಯ ಸರಿ ಹೋಗಿ ಐಶ್ವರ್ಯ ನಿಜ ಸ್ವರೂಪ ಗೊತ್ತಾದ್ಮೇಲೆ ನಮ್ ಕಷ್ಟಗಳೆಲ್ಲ ಮುಗ್ದೋಯ್ತು ಅನ್ಕೊಂಡೆ ವಸಂತ. ಅಖಿಲ್ ಮತ್ತೆ ಶ್ಯಾಮ ಜೊತೆ ನಾವು ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡೆ. ಆದ್ರೆ ಅಷ್ಟ್ರೊಳಗೆ ಇಷ್ಟೆಲ್ಲ ನಡೆದೋಯ್ತಲ್ಲ. ನಮ್ ಕಂಪ್ನಿಗೆ ಇಷ್ಟೊಂದು ಕೆಟ್ಟ ಹೆಸರು ಬಂದ್ಬಿಡ್ತಲ್ಲ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ರೀ. ಆ ದೇವ್ರು ಇನ್ನೂ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ಸತ್ತೆ. ನಷ್ಟ ಆಗಿದ್ದು ಕಷ್ಟಪಟ್ಟಿದ್ದು ಸಾಲ್ದು ಅನ್ನೋ ಹಾಗೆ ಇಲ್ದೇ ಇರೋ ಅಪವಾದನ ನಮ್ಮೇಲ್ ಹಾಕಿಸ್ತಿದ್ದಾನೆ ಆ ದೇವ್ರು. ವಿನಾಯಕ ಚೌತಿ ಎಂದು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ವಿ. ಆದ್ರೂ ಈ ಆರೋಪಗಳೆಲ್ಲ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ.
ಬನ್ನಿ ಸರ್, ಇಲ್ಲೇ ನಮ್ಮ ಮನೆ, ಅಲ್ಲೇ ಹೋಗಿ ಮಾತಾಡೋಣ ಬನ್ನಿ. ನಾವು ಬಂದಿದ್ದೇನೋ ಮಾತಾಡಕ್ಕಲ್ಲ, ಚಿಕ್ಕ ಇನ್ಫಾರ್ಮೇಶನ್ ಬೇಕು. ಏನ್ ಇವರು ಇನ್ಫಾರ್ಮೇಶನ್ ಅಂತ ಹೇಳ್ತಿದ್ದಾರೆ? ಒಂದು ವೇಳೆ ಫ್ಯಾಕ್ಟ್ರಿ ಬಗ್ಗೆ ಏನಾದ್ರೂ ಕೇಳಕ್ ಬಂದಿದಾರಾ? ಹೇಳಿ ಸರ್, ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಕೇಳಿ. ನಮ್ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಲಾಭದ ಬಗ್ಗೆ ಯೋಚನೆ ಮಾಡದೆ ಕಾರ್ಮಿಕರ ಕ್ಷೇಮದ ಬಗ್ಗೆನೇ ಹೆಚ್ಚಾಗಿ ಯೋಚಿಸ್ತೀವಿ. ನಮಗೆ ಲಾಭ ಕಮ್ಮಿ ಆದ್ರೂ ಪರವಾಗಿಲ್ಲ, ಕಾರ್ಮಿಕರು ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ ಡ್ಯಾಡಿ ಸಿದ್ಧಾಂತ. ಹೌದು ಸರ್, ನಿಮ್ ತಂದೆ ನನ್ನ ಹತ್ರ ಕೂಡ ತುಂಬಾ ಸಲ ಹೇಳಿದ್ದಾರೆ. ಅಷ್ಟು ಜವಾಬ್ದಾರಿಯಿಂದ ನೋಡ್ಕೊಂಡಿದ್ ನಮ್ ಕಂಪನಿ ಪರಿಸ್ಥಿತಿ ಇವತ್ ಹೇಗ್ ಬದಲಾಗಿದ್ಯೋ, ಕಂಪನಿ ಹೆಸರು ಹೇಗ್ ಬದಲಾಗಿದ್ಯೋ ನಿಮಗ್ ಗೊತ್ತಲ್ಲ? ಗೊತ್ತು ಮೇಡಮ್, ಗೊತ್ತು. ನಿಮಗೆ ಗೊತ್ತಿದ್ಯೋ ಇಲ್ವೋ, ಕಂಪನಿ ಹೆಸರು ಹಾಗೆ ಬದಲಾಗೋದಕ್ಕೆ ಕಾರಣ ನಮ್ ಐಶ್ವರ್ಯ ಅತ್ತಿಗೆ ಮಾಡಿರೋ ಮೋಸ. ಹೌದಾ? ಹೌದು. ನಮಗ್ ಮೋಸ ಮಾಡಿ ಪವರ್ ಆಫ್ ಅಟಾರ್ನಿನ ಮುಂದೆ ಇಟ್ಕೊಂಡು ಇಂಥ ಪರಿಸ್ಥಿತಿ ತಂದಿದ್ದಾಳೆ. ಅಯ್ಯೋ, ನನ್ಗಿದೆಲ್ಲ ಗೊತ್ತಿರ್ಲಿಲ್ಲ ಸರ್. ನಮ್ಗೆ ಅನ್ಯಾಯ ಆದ್ರೂ ಕೂಡ ನನ್ನ ತಂದೆ ಅಷ್ಟಾಗಿ ನೊಂದ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಐಶ್ವರ್ಯ ಅತ್ತಿಗೆಯಿಂದ ಕಾರ್ಮಿಕರಿಗೇನಾದ್ರೂ ಅನ್ಯಾಯ ಆಗುತ್ತೋ ಏನೋ ಅಂತ ಅವ್ರು ತುಂಬಾ ಬೇಜಾರು ಮಾಡ್ಕೋತಿದ್ದಾರೆ. ಇಂಥ ಪರಿಸ್ಥಿತಿಲಿ ಟಿವಿಲಿ ನಮ್ ಬಗ್ಗೆ, ನಮ್ ಕಂಪನಿ ಬಗ್ಗೆ ತುಂಬಾ ಬ್ಯಾಡ್ ಆಗಿ ಪ್ರಚಾರ ಶುರುವಾಗಿದೆ. ನೋಡ್ದೆ ಸರ್, ಟಿವಿಲಿ ಆ ನ್ಯೂಸ್ ನೋಡಿ ತುಂಬಾ ನೋವಾಯ್ತು ಸರ್. ನಮ್ ಬಗ್ಗೆ ನ್ಯೂಸ್ ಬರೋದ್ರ ಹಿಂದೆ ಐಶ್ವರ್ಯ ಅತ್ತಿಗೆ ಕೈವಾಡ ಏನಾದ್ರೂ ಇದೆಯಾ? ಅದೇನಾದ್ರೂ ಅತ್ತಿಗೆ ಮಾಡಿದ್ರೆ ಅದರಿಂದ ನಮ್ಗೆ ಎಷ್ಟು ನಷ್ಟ ಆಯ್ತೋ ಮುಂದೆ ಮುಂದೆ ಅತ್ತಿಗೆ ಕೂಡ ಹಾಗೆ ನಷ್ಟ ಆಗ್ತಾ ಹೋಗುತ್ತೆ. ಕಾರ್ಮಿಕರು ಕೂಡ ನಷ್ಟ ಅನುಭವಿಸ್ತಾರೆ. ತುಳಸಿ, ತುಳಸಿ ಹೊರಗಡೆ ಬಾ. ಅವಳ ಹೆಸರು ತುಳಸಿ ಅಲ್ಲ ಅಕ್ಕ, ಶ್ಯಾಮ. ಇಷ್ಟು ದಿನ ತುಳಸಿ ತುಳಸಿ ಅಂತ ಹೇಳಿ ನಮ್ಮೆಲ್ಲಾರನು ಮೋಸ ಮಾಡಿದಾಳಿ ಇವಳು. ಶ್ಯಾಮ ಅಂತ ಗಟ್ಟಿ ಕರಿ, ಓಡ್ ಬರ್ತಾಳೆ. ಶ್ಯಾಮ, ಶ್ಯಾಮ ಆಚೆ ಬಾ. ಶ್ಯಾಮ ಮನೇಲಿಲ್ಲಮ್ಮ, ಹೊರಗಡೆ ಹೋಗಿದ್ದಾಳೆ. ಯಾರ ಮನೆ ಮುಳ್ಸೋಕೋಗಿದ್ದಾಳೆ? ಇಲ್ಲಿ ನೋಡಿ ಸರ್, ನೀವೇನ್ ಮಾತಾಡ್ತಿದ್ದೀರಿ, ಯಾರ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಗೊತ್ತಾಗೆ ಮಾತಾಡ್ತಿದ್ದೀರಾ? ಯಾಕೆ ಗೊತ್ತಿಲ್ಲ ಸರ್, ಜನರಿಗೆ ಮೋಸ ಮಾಡೋ ಮೋಸಗಾರರ ಜೊತೆ ಮಾತಾಡ್ತಾ ಇದೀವಿ. ನಿಮ್ಗೆಲ್ಲ ನಾವೇನ್ ಮೋಸ ಮಾಡಿದೀವಿ? ನಮ್ಗೇನು, ಪ್ರಪಂಚಕ್ಕೆ ಮೋಸ ಮಾಡಿರೋ ದೊಡ್ಡ ಜನ ನೀವು. AAA ಮಸಾಲಾ ಕಂಪನಿ ಹೆಸರಲ್ಲಿ ಎಷ್ಟು ಮೋಸ ಮಾಡಿದಿರೋ ಟಿವಿಲೇ ತೋರಿಸಿದ್ದಾರೆ ಬಿಡಿ. ಇವ್ರು ಮೋಸ ಮಾಡಿರೋದು ನಮಗ್ ಗೊತ್ತಾಗ್ಬಾರ್ದು ಅಂತ ಅಖಿಲ್ ಶ್ಯಾಮ ಅನ್ನೋ ಹೆಸರನ್ನ ಬದಲಾಯಿಸಿ ನಿಖಿಲ್ ತುಳಸಿ ಅಂತ ಈ ಕಾಲೋನಿಗೆ ಬಂದು ಸೇರಿದ್ದಾರೆ. ಆ ತರ ಹೆಸರು ಬದಲಾಯಿಸ್ಕೊಂಡು ನಮ್ಮನ್ನ ಯಾವ ತರ ಮೋಸ ಮಾಡ್ಬೇಕು ಅಂತಿದ್ದೀರಾ? ಅನ್ಕೊಳ್ಳೋದೇನಕ್ಕ, ಅವ್ರು ಆಲ್ರೆಡಿ ನಮಗ್ ಮೋಸ ಮಾಡಿದ್ದಾರೆ. ಯಾವುದೋ ಬೈಕ್ ರೈಡ್ ಕಂಪನಿ ಹೆಸರಲ್ಲಿ ಜನನ ಮುಳ್ಸೋದಿಕ್ಕೆ ರೆಡಿಯಾಗಿದ್ದಾರೆ. ಇವತ್ತೋ ನಾಳೆನೋ ನಮ್ಮ ಬೀದಿ ಜನರನ್ನ ಮುಳುಗಿಸಿ ಇಲ್ಲಿಂದ ಕಾಲ್ ಕೀಳ್ತಿದ್ರೇನೋ. ಇಷ್ಟಕ್ಕೂ ತಪ್ಪು ಇವ್ರದಲ್ಲ,
ವನಜಾಕ್ಷಿದು. ಹೇಳಿ ಮೇಡಮ್, ನಿಮ್ಮನ್ನ ಮೀಟ್ ಆದ್ರೆ ನಮಗೆ ಲಾಭ ಬರುತ್ತೆ ಅಂದ್ರಿ? 4A ಕಂಪ್ನಿಯ ಆ್ಯಪ್ನ ಡೆವಲಪ್ ಮಾಡಿದ್ದು ನೀವೇ ಅಲ್ವಾ? ಹೌದು ಮೇಡಮ್. ಆ್ಯಪ್ನ ಡೆವಲಪ್ ಮಾಡಿದ್ದಕ್ಕೆ ಫೀಸ್ ತಗೊಳ್ದೆ ನೀವು ಆ ಕಂಪ್ನಿಲಿ ಪಾರ್ಟ್ನರ್ ಆಗಿ ಸೇರಿದ್ರಲ್ಲ? ಹೌದು ಮೇಡಮ್. ಟಿವಿಲಿ ಬ್ರೇಕಿಂಗ್ ನ್ಯೂಸ್ ನೋಡಿದ್ರಲ್ವಾ? ನೋಡಿದೀವಿ ಮೇಡಮ್. ಆ ನ್ಯೂಸ್ ಬಂದಾಗಿಂದ ನಮ್ಮ ಕಂಪನಿಗೆ ಯಾರು ವೆಹಿಕಲ್ ಕಳಿಸ್ತಿಲ್ಲ, ಬುಕ್ಕಿಂಗ್ ಕೂಡ ಬರ್ತಿಲ್ಲ. ಇನ್ ಮುಂದೆ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಆ ಕಂಪನಿಗೆ ವೆಹಿಕಲ್ಸ್ ಬರಲ್ಲ, ಬುಕ್ಕಿಂಗ್ಸ್ ಬರಲ್ಲ. ಅದರಿಂದ ಪಾರ್ಟ್ನರ್ ಆಗಿರೋ ನಿಮ್ಗೆ ಪೂರ್ತಿಯಾಗಿ ನಷ್ಟ ಆಗುತ್ತೆ. ನಿಮ್ಗೆ ಹಾಗೆ ನಷ್ಟ ಆಗದೆ ಇರೋದಕ್ಕೆ, ನಿಮ್ ದುಡ್ಡು ನಿಮ್ಗೆ ಬರೋ ಹಾಗೆ ಮಾಡೋದಕ್ಕೆ ಇಲ್ಲಿ ಕರೆದಿರೋದು. ಹೇಳಿ ಮೇಡಮ್, ನಾವೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು ಅಂದ್ರೆ, ಹೀಗ್ ಮಾಡಿದ್ರೆ ಖಂಡಿತ ನಿಮಗ್ ಲಾಭ ಆಗುತ್ತೆ. ಹೌದು ಮೇಡಮ್, ನೀವು ಹೇಳ್ದಾಗ ಮಾಡಿದ್ರೆ ಖಂಡಿತ ನಮ್ಗೆ ಲಾಭ ಆಗುತ್ತೆ. ಇಷ್ಟೊಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಯು ಆರ್ ಮೋಸ್ಟ್ ವೆಲ್ಕಮ್. ಹೋಗಿ ನಿಮ್ ದುಡ್ಡನ್ನ ವಾಪಸ್ ತಗೊಳ್ಳಿ. ಓಕೆ ಮೇಡಮ್, ಬರ್ತೀವಿ ಮೇಡಮ್. ಹೇಳು. ಹಲೋ ಮೇಡಮ್, ನೀವ್ ಹೇಳ್ದಾಗೆ ಆಪ್ ಕಂಪನಿಯವರು ಬಂದ್ರು. ಗುಡ್. 5 ಲಕ್ಷ ಕೊಡ್ಲಿಲ್ಲ ಅಂದ್ರೆ ಮನೆಯಿಂದ ಹೋಗಲ್ಲ ಅಂದ್ರು. ವೆರಿ ಗುಡ್. ಅಖಿಲ್ 5 ಲಕ್ಷ ತರೋದಕ್ಕೋಸ್ಕರ ಬ್ಯಾಂಕ್ಗೆ ಹೋಗಿದ್ದಾನೆ. ವೆರಿ ವೆರಿ ಗುಡ್. ಇನ್ ಸ್ವಲ್ಪ ಹೊತ್ತಿಗೆ ಅವ್ರ ಜೊತೆ ನಡೆಯೋದೆಲ್ಲ ಕಷ್ಟನೇ. ಇಡ್ತೀನಿ. ಓಕೆ ಓಕೆ ಮೇಡಮ್. ದುಡ್ಡು ಡ್ರಾ ಮಾಡೋದಿಕ್ಕೆ ಬ್ಯಾಂಕ್ಗೆ ಹೋಗ್ತಿದ್ದೀರಾ ಅಖಿಲ್ ಸರ್? ಹೋಗಿ, ಬೇಗ ಹೋಗಿ ದುಡ್ಡನ್ನ ಡ್ರಾ ಮಾಡಿ. ನಿಮ್ ಅಕೌಂಟ್ ಅಲ್ಲಿ 5 ಲಕ್ಷ ಡೆಬಿಟ್ ಆಗಿರುತ್ತೆ, ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ. ಐಶ್ವರ್ಯ ಮೇಡಮ್. ಮಾತಾಡು. ಮೇಡಮ್. ನಮಸ್ತೆ ರಂಗ, ನಿನ್ ಹತ್ರ ಒಂದ್ ಕೆಲ್ಸ ಇದೆ. ನನ್ ಮೈದ್ನ ಅಖಿಲ್ ಫೋಟೋ ನಿನಗ್ ಕಳಿಸ್ತೀನಿ. ಅವನು ಬ್ಯಾಂಕ್ಗೆ ಹೋಗಿ ಕ್ಯಾಶ್ ಡ್ರಾ ಮಾಡ್ತಿದ್ದಾನೆ. ನೀನು ಮತ್ತೆ ಯಾದಗಿರಿ ಬ್ಯಾಂಕ್ ಹತ್ರ ಹೋಗಿ ಅಖಿಲ್ಗೆ ದಿಕ್ ತಪ್ಸಿ ಆ ದುಡ್ಡು ತಗೊಂಡ್ ಬನ್ನಿ. ಯಾವುದೇ ಪರಿಸ್ಥಿತಿಲೋ ಅಖಿಲ್ ಆ ದುಡ್ಡು ತಗೊಂಡು ಮನೆಗೆ ಹೋಗ್ಬಾರ್ದು.